ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಕನ್ನಡ. ನಾನು ಪೂಜಾ ಗುರಪ್ಪ. ಇವತ್ತು ನನ್ನ ಜೊತೆ ಇವ್ರು ಯಾವಾಗಲೂ ಎಲ್ಲರ ಜೊತೆನೂ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ ಹಳೇ ಕಲಾವಿದೆ ಅಂತ. ಬಟ್ ನಾನಿಂತೂ ಸಿಕ್ಕಾಪಟ್ಟೆ ಇವ್ರ ಕಾಮಿಡಿ ನೋಡಿ ಎಂಜಾಯ್ ಮಾಡಿದವಳು. ಈಗಲೂ ಜಾಲಿ ಸಿನಿಮಾದ ಮೂಲಕ ಬರ್ತಾ ಇದ್ದಾರೆ. ಅವ್ರದ್ದು ಒಂದು ಬಿಟ್ಟಿಲ್ ಒಂದು ಜಸ್ಟ್ ಹಿಂಗೆ ಬಂದು ಹಿಂಗೆ ಹೋಗಿದೆ. ಬಟ್ ಅದು ನೋಡೋದು ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇವತ್ತು ರೇಖಾದಾಸ್ ಮೇಡಮ್ ನಮ್ಮ ಜೊತೆ ಫೋಕಸ್ ಟಿವಿ ಜೊತೆ ಖುದ್ದಾಗಿ ಸಿಕ್ಕಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲಿ ಮೇಡಮ್, ಎಲ್ಲ ಬರೀ ಇನ್ಸ್ಟಾದಲ್ಲೇ ಕಾಣಿಸ್ತಾ ಇದ್ದೀರಾ, ಸಿನಿಮಾಗಳಲ್ಲಿ ಮರೆಯಾಗ್ಬಿಟ್ಟಿದ್ದೀರಾ ಅನ್ನುವಂಥದ್ದು. ಮರೆಯಾಗಿದ್ದಲ್ಲ, ಮರೆ ಮಾಡಿಸಿದ್ದಾರೆ ಅನ್ಬೇಕಷ್ಟೇ. ಎಲ್ಲ ವಿಚಾರದಲ್ಲೂ ಹೇಳ್ಕೊಂತಾ ಇದ್ರಿ, ಆಪರ್ಚುನಿಟಿ ಸಿಗ್ತಾ ಇಲ್ಲ ಹಳೆ ಕಲಾವಿದರಿಗೆ ಅಂತ. ಏನಕ್ಕೆ ಸಿಗ್ತಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ, ಏನಕ್ಕೆ ಕರಿತಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಸುಮಾರು ಹಳಬರಿಗೆಲ್ಲ ಕೆಲಸನೇ ಇಲ್ಲ. ಸುಮಾರು ಜನ ನನ್ನ ಫ್ರೆಂಡ್ಸ್ಗಳು ಸುಮಾರು ಜನ ಇದ್ದಾರಲ್ಲ, ಅವರೆಲ್ಲ ನಾವೆಲ್ಲ ಮಾತಾಡ್ಕೋತೀವಿ, ಕೆಲಸನೇ ಇಲ್ವಲ್ಲ, ಯಾರು ಕರಿತಾ ಇಲ್ವಲ್ಲ ಏನಕ್ಕೆ ಅಂತ. ಈಗ ಜಾಲಿ ಸಿನಿಮಾದ ಮೂಲಕ ಮತ್ತೆ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ. ನಮಗಂತೂ ಹೊಸಬ್ರು ಕೆಲವರೆಲ್ಲ ಕರೆದು ಕೆಲಸ ಕೊಟ್ಟಿದ್ದಾರೆ. ಇವಾಗ ಹೊಸ ಒಂದು 4-5 ಸಿನಿಮಾ ಮಾಡಿದ್ದೀನಿ. ಇದೇ GT ಮಾಲಲ್ಲೇ ಟ್ರೈಲರ್ಗೆ ಬಂದಿದ್ದೆ ನಾನು. ಸೊ ಹೊಸಬ್ರು ಕರೆದು ಕೊಡ್ತಾರೆ. ಹಳಬ್ರಿಗೆ ಏನಾಗಿದೆ, ಹಳಬ್ರು ದೊಡ್ಡ ದೊಡ್ಡ ಬ್ಯಾನರಲ್ಲಿ ಏನಕ್ಕೆ ಕರಿತಾ ಇಲ್ಲ? ನಾವೆಲ್ಲ ಹಳೆ ಕಲಾವಿದರಲ್ವಾ, ಆವಾಗಿಂದ ಬಂದು ಇಂಡಸ್ಟ್ರಿಗೆ 40 ವರ್ಷ ಆಯಿತು, ಏನಕ್ಕೆ ಕರಿತಾ ಇಲ್ಲ? ಅದು ಅವ್ರನ್ನೇ ಕೇಳಬೇಕು. ಮೇಡಮ್, ಸಾಕಷ್ಟು ಒಂದು ಯಾವುದೋ ಇಂಟರ್ವ್ಯೂ ಕೊಟ್ಟಾಗಲೋ ಅಥವಾ ಯಾರ ಜೊತೆ ಮಾತಾಡಬೇಕಾದ್ರೂ ಆ ಥರ ಹೇಳ್ಬೇಕಾದ್ರೆ ತುಂಬ ಭಾವುಕರಾಗ್ತೀರಾ ನೀವು. ನಾವು 40 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದವರು, ಆಪರ್ಚುನಿಟಿ ಕಮ್ಮಿ ಆಗ್ತಾ ಇದೆ, ಹಳೆ ಕಲಾವಿದರು ಕೊಡಿ 1-2 ಸಿನಿಮಾದಲ್ಲಿ ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀರಾ. ಯಾಕೆ ನಿಮಗೆ ಕಡಿಮೆ ಆಗ್ತಾ ಇದೆ ಅನ್ನಿಸ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ? ಈಗ ನಿಮ್ಮ ಒಪಿನಿಯನ್ ಏನಾಗಿರುತ್ತೆ ಅನ್ನುವಂಥದ್ದು? ಇಲ್ಲ, ನನಗೆ ಗೊತ್ತಿಲ್ಲ, ಅದನ್ನೇ ಹೇಳ್ತಾ ಇದ್ದೇನೆ. ಏನಕ್ಕೆ ಕರಿತಿಲ್ಲ ಅನ್ನೋದೇ ಒಂದು ಕ್ವಶನ್ ಮಾರ್ಕ್. ಎಲ್ಲ ಹೊಸಬ್ರಿಗೆ ಕರೆದು ಕೊಟ್ಟರೆ ಹಳಬ್ರು ಏನಾಗಬೇಕು? ನಾವು ಬೇರೆ ಕಡೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಇದನ್ನೇ ನಂಬ್ಕೊಂಡು ಚಿಕ್ಕ ವಯಸ್ಸಿಂದನೇ ಇಂಡಸ್ಟ್ರಿಯಲ್ಲಿ ಇದ್ದು ಬಂದವರು. 13.5 ವರ್ಷ ನನಗೆ ಹೋಗಿ ಅವಾಗಿಂದ ಬಂದವರು. ಎಲ್ಲೂ ಕೆಲಸ ಮಾಡೋಕ್ಕಾಗತ್ತೆ? ನಾವು ಆಚೆ ಹೋಗಿ ಕೆಲಸ ಮಾಡೋಕ್ಕಾಗತ್ತಾ ಹೇಳಿ? ಬೇರೆ ಏನು ಕೆಲಸ ಮಾಡೋಕ್ಕಾಗತ್ತೆ? ನಮ್ಗೆ ಈ ಕೆಲಸ ಬಿಟ್ಟರೆ ಬೇರೆ ಯಾವುದೂ ಬರಲ್ವೇ? ಇಲ್ಲ ನಾಟಕ ಮಾಡಬೇಕು, ಇಲ್ಲ ಹಾಸ್ಯ ಕಾರ್ಯಕ್ರಮ ಮಾಡಬೇಕು, ಇಷ್ಟೇ ಮಾಡಬೇಕು, ಬೇರೆ ಏನು ಕೆಲಸ ಮಾಡೋಕ್ಕಾಗಲ್ವಲ್ಲ. ಸ್ವಂತ ಬಿಸ್ನೆಸ್ ಮಾಡಬೇಕು. ಸ್ವಂತ ಬಿಸ್ನೆಸ್ ಮಾಡಬೇಕಂದ್ರೆ ಬಂಡವಾಳ ಬೇಡವಾ? ಎಲ್ಲ ಇರುತ್ತೆ. ಕೆಲವ್ರು ಹೇಳ್ತಾರೆ, ಯಾಕೆ ಸಿನಿಮಾನೇ ಯಾಕೆ ಮಾಡಬೇಕು, ಬೇರೆ ಏನಾದರೂ ಬಿಸ್ನೆಸ್ ಮಾಡಿ ಅಂತ. ಏನು ಬಿಸ್ನೆಸ್ ಮಾಡೋಣ? ಏನು ಬಿಸ್ನೆಸ್ ಮಾಡಿದ್ರು ಅದಕ್ಕೆ ದುಡ್ಡು ಬೇಕಲ್ವಾ? ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರು ನೀವು ಹೇಳ್ಕೊಂಡಿದ್ರಿ. ಸೊ ಈಗಲೂ ಭಾವುಕರಾಗ್ತಾ ಇದ್ದೀರಾ. ಸೊ ಇದೇ ವಿಚಾರ, ಯಾವ ವಿಚಾರಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ನಿಮಗೂ ಗೊತ್ತಾಗ್ತಾ ಇಲ್ಲ, ಅವಕಾಶ ಮಾತ್ರ ಸಿಗ್ತಾ ಇಲ್ಲ. ತುಂಬ ನೊಂದಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಏನಾದರೂ ತುಂಬ ಬೇಜಾರಾಗುವಂಥ ವಿಚಾರ ಇದೆ, ನಮ್ಮ ಫೋಕಸ್ ಟಿವಿ ಮೂಲಕ ಹಂಚ್ಕೊಳ್ಬೋದು? ಅದೇ ಇಲ್ಲ, ನಾನು ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಅವರೇ ಹೇಳಬೇಕು, ಏನಕ್ಕೆ ಕಲಾವಿದರಿಗೆ ಕೆಲಸ ಕೊಡ್ತಾ ಇಲ್ಲ. ಬರೀ ಹೀರೋನ ಇಟ್ಕೊಂಡು ಹೀರೋ ಜೊತೆಗೆ ಒಂದು 4 ಜನ ಹಾಕೊಂಡ್ಬಿಡ್ತಾರೆ ಕಾಮಿಡಿಯಾಗಿ, ಮುಗೀತು. ಮೊದಲು ಹುಡುಗ ಹುಡುಗಿ ಅನ್ನೋದು ಒಂದು ಕಾಮಿಡಿ ಇರ್ತಿತ್ತು, ಕಾಂಬಿನೇಷನ್. ಇವಾಗ ಏನಕ್ಕೆ ಕೊಡ್ತಿಲ್ಲ ಅಂತ ಅವ್ರನ್ನೇ ಕೇಳ್ಬೇಕು ನೀವು. ಏನಕ್ಕೆ ನೀವು ಕೊಡ್ತಾ ಇಲ್ಲ? ಪ್ರೊಡ್ಯೂಸರ್ಸ್ ಬರ್ತಾರಲ್ವಾ, ನೀವು ಅವ್ರ ಕ್ವಶನ್ ಕೇಳಬೇಕು, ಏನಕ್ಕೆ ನೀವು ಕಾಮಿಡಿ ಆರ್ಟಿಸ್ಟ್ಗಳಿಗೆ ಕೆಲಸ ಇಲ್ಲ ಈ ನಡುವೆ? ಅದೇ ಉಮಾಪತಿ ಸರ್ ಸ್ಟೇಜ್ ಮೇಲೆ ಹೇಳ್ತಾ ಇದ್ರೆ, ಈಗ ಸೀನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ಕಾಮಿಡಿ ಆರ್ಟಿಸ್ಟ್ ಲಕ್ಷಾನುಗಟ್ಟಲೆ ಸಂಭಾವನೆ ಕೇಳ್ತೀರ, ಅದಕ್ಕೋಸ್ಕರ ಅವಕಾಶ ಏನಾದರೂ ಕಮ್ಮಿ ಆಯ್ತಾ ಅನ್ನೋದು? ಅದೆಲ್ಲ ಸುಳ್ಳು. ಖಂಡಿತ ಯಾರು 5 ಲಕ್ಷ 10 ಲಕ್ಷ ಅಂತೂ ಕೇಳೋದೇ ಇಲ್ಲ. ಆಮೇಲೆ ನಾವು ಇಷ್ಟು ಕೊಡೋಕ್ಕಾಗಲ್ಲ ಮೇಡಮ್, ನಾವು ಇಷ್ಟು ಕೊಡ್ತೀವಿ ಮಾಡಿ ಅಂತಾರೆ. ಮಾಡ್ತೀವಲ್ಲ, ಮಾಡ್ತಾ ಇದ್ರೆ ಆದರೂ ಅವಕಾಶಗಳು ಕಮ್ಮಿ ಆಯ್ತು. ಏನಕ್ಕೆ ಅವ್ರು ಆದ್ರೂ ಏನಕ್ಕೆ ಕೊಡೋಲ್ಲ? ಕೆಲವರು ಇವಾಗ ಹೇಳಿದ್ರಲ್ಲ, ಅವ್ರು ನನ್ನ ಫ್ರೆಂಡು ಚಿಕ್ಕಣ್ಣ ಇದರಲ್ಲಿ ಇರಲೇಬೇಕು, ಅವ್ರ ಫ್ರೆಂಡು ಅದಕ್ಕೆ ಕೊಟ್ಟರು. ನಾನು ಹೇಳೋದು ಅವ್ರ ಫ್ರೆಂಡ್ ಅಲ್ವಾ, ಅವ್ರು ಕರೀತಾರೆ. ಅವ್ರಿಗೆ ಯಾರು ತುಂಬ ಹತ್ತಿರ ಇರ್ತಾರೋ ಅವ್ರಿಗೆ ಕರೆದು ಕೊಡ್ತಾರೆ. ಬೇರೆ ಕಲಾವಿದರು ಅವ್ರೇನು ಮಾಡಬೇಕು? ಅವ್ರು ಎಲ್ಲಿಗೆ ಹೋಗ್ಬೇಕು? ಅದು ಅವ್ರ ಇಷ್ಟ, ಅವ್ರ ಸಿನಿಮಾ. ಇವಾಗ ಉಮಾಪತಿ ಅವರು ಏನು ಹೇಳಿದ್ರು, ನನ್ನ ಸಿನಿಮಾದಲ್ಲಿ ನನಗೆ ಕೆಲವರು ಬೇಕಾದ ಕಲಾವಿದರು ಬೇಕು, ನಾ ಹಾಕ್ಕೋತೀನಿ. ಯಾಕೆಂದರೆ ಅದು ಅವ್ರಿಗೆ ಇಷ್ಟ, ಅವ್ರ ಫ್ರೆಂಡ್ಸು ಅವ್ರನ್ನ ಕರೀತಾರೆ, ಹಾಕೋತಾರೆ. ಎಲ್ಲರನ್ನೂ ಕರೆಯೋಕ್ಕಾಗಲ್ವಲ್ಲ. ಓಕೆ, ನೀವು ಹಿರಿಯ ಕಲಾವಿದರಿಗೆ ಮಾತ್ರ ಅವಕಾಶ ಸಿಗ್ತಾ ಇಲ್ಲ ಅಂತ ಮಾತಾಡಿದ್ದಲ್ಲ. ನೀವು ಇನ್ನೊಂದು ಯಾವುದೋ ಸಂದರ್ಶನದಲ್ಲಿ ಮಾತಾಡಬೇಕಾದ್ರೆ, ನನ್ನ ಮಗಳಿಗೂ ಅವಕಾಶಗಳು ಸಿಗ್ತಾ ಇಲ್ಲ, ಅಪ್ಪ ಒಳ್ಳೆಯ ನಿರ್ದೇಶಕರಾಗಿದ್ದರು, ಬಟ್ ಅವರಿಗೂ ಅವಕಾಶ ಸಿಗಲಿಲ್ಲ, ನನ್ನ ಮಗಳಿಗೆ ಎಲ್ಲೋ ಒಂದು ಕಡೆ ನೆಲೆ ಸಿಗ್ತಾ ಇತ್ತು, ಬಟ್ ಯಾವುದೂ ಸಿಗಲಿಲ್ಲ ಅಂತ ಮೊನ್ನೆ ಅವ್ರು ಮಾತಾಡಬೇಕಾದ್ರೂ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ನನಗೆ ಎಲ್ಲೋ ಅಪ್ಪ ಅಮ್ಮನ ಪ್ರೀತಿ ತುಂಬ ಕಮ್ಮಿ ಆಯಿತು, ಎಲ್ಲೋ ಸಿಗಲಿಲ್ಲ ಅನ್ನೋ ತುಂಬ ಭಾವುಕರಾಗಿದ್ದರು. ಸೊ ಏನು ಹೇಳ್ತೀರ ಅನ್ನುವಂಥದ್ದು? ಅವಳು ದುಃಖ, ಅವಳು ಮನ್ಸಿನ ಮಾತು ಅವಳು ಹೇಳ್ಕೊಂಡಿದ್ದಾಳೆ. ಯಾಕೆಂದರೆ ಗಂಡ ಹೆಂಡತಿ ಮದುವೆ ಆಗಿದ ತಕ್ಷಣವೇ ಮಗು ಆಗಿಬಿಡುತ್ತೆ.
ಏನು ಮೊದಲೇ ಗೊತ್ತಿದ್ರೆ ಗಂಡ ಹೆಂಡತಿ ಇವರು ಬೇರೆ ಆಗೋಗಿದ್ದಾರೆ, ಸಪ್ರೇಟ್ ಆಗೋಗಿದ್ದಾರೆ, ಡೈವರ್ಸ್ ಆಗೋಗಿದೆ ಅಂತಂದರೆ ಮಕ್ಕಳೇ ಮಾಡ್ಕೋತಾರಲಿಲ್ಲ ಅಲ್ವಾ? ಯಾರಿಗೆ ಗೊತ್ತು ಮುಂದೋಗಿ ಈ ಥರ ಡೈವರ್ಸ್ ಆಗತ್ತಂತ ಗೊತ್ತಿರುತ್ತಾ? ಮದುವೆ ಆದಮೇಲೆ ತಾಳಿ ಕಟ್ಟು ಗಂಡ ನಾಳೆ ಕೈ ಬಿಟ್ಟು ಹೋಗ್ತಾನೆ, ಬೇರೆಯವ್ರಿಗೆ ತಾಳಿ ಕಟ್ತಾನೆ ಅಂತ ಗೊತ್ತಿತ್ತಾ? ಇಲ್ಲ, ಅದೆಲ್ಲ ಯಾರಿಗೂ ಗೊತ್ತಿರಲ್ಲ. ಹೊಟ್ಟೆಲಿ ಹೋಗೋ ಮಗು ಬಂದಿರುತ್ತೆ, ಅದಕ್ಕೇನು ಗೊತ್ತು ನಾಳೆ ಮಮ್ಮಿ ಡ್ಯಾಡಿ ದೂರ ಆಗ್ತಾರೆ ಅಂತ ಅದಕ್ಕೇನು ಗೊತ್ತು? ಸೊ ಎಲ್ಲ ಜವಾಬ್ದಾರಿ ತಾಯಿ ತಂದೆದೇ ಅಲ್ವಾ? ತಾಯಿ ತಂದೆ ಮಾಡೋ ತಪ್ಪುಗಳು ಮಕ್ಕಳು ಅನುಭವಿಸ್ಬೇಕಲ್ಲ. ಮಗಳು ಅನುಭವಿಸ್ತಾ ಇದ್ದಾಳಲ್ಲ, ನನ್ನ ಮಗಳು, ಅವಳು ಕಷ್ಟ ಅವಳಿಗೆ ಗೊತ್ತು. ಈ ಕಡೆ ತಂದೆ ಪ್ರೀತಿನೂ ಸಿಗ್ತಾ ಇಲ್ಲ ಅವಳಿಗೇನು ಇಷ್ಟ ಅಂದ್ರೆ ತಂದೆ ತಾಯಿ ಒಟ್ಟಿಗೆ ಇರಬೇಕು ಅನ್ನೋದು ಇಷ್ಟ. ನನ್ನ ಮಗಳನ್ನ ನಾನು ಸಾಕ್ತಾ ಇದ್ದೀನಿ, ನಾನು ನನ್ನ ಮಗಳು ಒಟ್ಟಿಗೆ ಇದ್ದೀವಿ. ನನಗೆ ಒಬ್ಬಳೇ ಮಗಳು, ನಾವು ಜೊತೇಲಿ ಇದ್ದೀವಿ, ಕಷ್ಟ ಸುಖನ ಹಂಚ್ಕೊಂಡು ಹೋಗ್ತಾ ಇದ್ದೀವಿ. ಅಪ್ಪನ ಪ್ರೀತಿನೂ ನಾನೇ ಕೊಡ್ತಾ ಇದ್ದೀನಿ, ಅಮ್ಮನ ಪ್ರೀತಿನೂ ನಾನೇ ಕೊಡ್ತಾ ಇದ್ದೀನಿ. ಇವತ್ತು ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡಿದ್ದಾಳೆ. ನನ್ನ ಸಪೋರ್ಟಿಂದ ನಿಂತಿಲ್ಲ, ಅವ್ರ ಅಪ್ಪನ ಸಪೋರ್ಟಿಂದ ನಿಂತಿಲ್ಲ, ಯಾರ ಸಪೋರ್ಟಿಂದನೂ ನಿಂತಿಲ್ಲ. ನನ್ನ ಮಗಳು ತಾನೇ ಆಡಿಷನ್ ಕೊಟ್ಟು ಬಂದಿರೋದು ನನ್ನ ಮಗಳು. ಇವತ್ತು ಎಷ್ಟೋ ಜನ ಎಲ್ಲ ಹೊಸಬ್ರು ನನ್ನ ಮಗಳಿಗೆ ಕರೆದು ಕೆಲಸ ಕೊಡ್ತಾರೆ. ಎಷ್ಟು ಸಿನಿಮಾದಳು ಅವಳು ಮಾಡಿ, ಎಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ಗೊತ್ತಾ ನನ್ನ ಮಗಳದು? ಎಲ್ಲ ಹೊಸ ಸಿನಿಮಾಗಳೇ. ಹೊಸಬ್ರು ಕರೆದು ಕೊಡ್ತಾರೆ. ಏನಕ್ಕೆ ಹಳೆ ಬ್ಯಾನರ್ಗಳು ಕೊಡಲ್ಲ? ಏನಕ್ಕೆ ದೊಡ್ಡ ಬ್ಯಾನರ್ ಅವರು ಕರೆದು ನನ್ನ ಮಗಳಿಗೆ ಯಾಕೊಂದು ಬ್ರೇಕ್ ಕೊಡಲ್ವಾ? ಯಾಕೆ ಕೊಡೋದಿಲ್ಲ? ಅವ್ರ ತಂದೆನೂ ಹೆಸರುವಾಸಿ ಮಾಡಿದ್ದಾರೆ, ಅವ್ರ ತಾಯಿಗೂ ಒಂದು ಹೆಸರಿದೆ. ಆರ್ಟಿಸ್ಟ್ ಮಕ್ಕಳಿಗೆ ಕೆಲಸ ಇಲ್ಲ ಅಂದರೆ ಇನ್ನು ನಮ್ಗೇನು ಕೆಲಸ ಇರುತ್ತೆ? ಅಲ್ಲ, ಈಗ ನೀವು ನಮಗೆ ಕೆಲಸ ಇಲ್ಲ, ಆರ್ಟಿಸ್ಟ್ ಮಕ್ಳಿಗೇನು ಕೆಲಸ? ಅಪ್ಪ ನಿರ್ದೇಶಕ ದೊಡ್ಡ ಬ್ಯಾನರಲ್ಲಿ ಕೆಲಸ ಮಾಡಿದಂಥವ್ರು, ಇಟ್ಟು ಸಿನಿಮಾ ಕೊಟ್ಟಂಥವ್ರು, ಯಾಕೆ ಮಗಳಿಗೆ ಒಂದು ಚಾನ್ಸು ಮತ್ತು ಆಪರ್ಚುನಿಟಿ ಕೊಡಲಿಲ್ವಾ ಅನ್ನುವಂಥದ್ದು ನೀವು ಕೇಳ್ಕೊಂಡಿದ್ರ ಅವ್ರ ಹತ್ರ ಏನಾದರೂ? ಚಿ ಅದು ಸತ್ರು ಕೇಳ್ಕೊಳ್ಳಲ್ಲ. ಇಲ್ಲ, ನಾನು ಕೇಳಲ್ಲ, ನನ್ನ ಮಗಳು ಕೇಳಲ್ಲ. ನಾವಿಬ್ಬರು ಹೆಂಗೆ ಕಷ್ಟಪಟ್ಟು ಎಷ್ಟು ವರ್ಷಗಳಿಂದ ನಾವು ಹೆಂಗಿದೀವೋ ಒಬ್ಬರೇ, ನಾನು ನನ್ನ ಮಗಳು, ಸಾಕು. ನನಗೆ ನನ್ನ ಮಗಳು, ನನ್ನ ಮಗಳಿಗೆ ನಾನು. ನಮಗೇನು ಅವ್ರ ಸಪೋರ್ಟ್ ಏನು ಬೇಕಾಗಿಲ್ಲ. ಇದ್ದಾರೆ, ದೇವರೊಬ್ಬ ಇದ್ದಾನೆ. ಅವ್ರಿಲ್ಲದೆ ದೇವ್ರು ನಮ್ಮನ್ನು ಉಳಿಸ್ಲಿಲ್ವಾ? ಹೊಟ್ಟೆಗೆ ಕೊಡಲಿಲ್ವಾ ಊಟ? ನಾವು ನಮ್ಮ ಕಷ್ಟ ನಾವು ಮಾಡ್ಕೊಂಡು ಬಂದಿದ್ದೀವಲ್ಲ, ಅವ್ರ ಸಪೋರ್ಟಿಂದ ಏನು ಅವ್ರು ನಾಳೆ ಅವ್ರು ಮನ್ಸು ಮಾಡಿದ್ರೆ ನನ್ನ ಮಗಳು ಆವಾಗಲೇ ಬೆಳೆಸ್ಬೋದಾಗಿತ್ತಲ್ಲ ಅಲ್ವಾ? ನಾನು ಮನ್ಸು ಮಾಡಿದರೆ ನನಗೊಬ್ಳು ಮಗಳಿದ್ದಾಳೆ, ನನ್ನ ಮಗಳಿಗೆ ಒಂದು ತರಬೇಕು ಮೇಲೆ ಅನ್ನೋದು ಅದು ಇದ್ದಿದ್ರೆ ಯಾವಾಗಲೂ ಬೆಳೆಸ್ಬೋದಾಗಿತ್ತಲ್ಲ ನನ್ನ ಮಗಳಿಗೆ. ನನ್ನ ಮಗಳಿಗೆ ಇವಾಗ 11-12 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಇವಾಗೇನು ಬೆಳೆಸೋದು? ಅವಾಗಲೇ ಬೆಳೆಸ್ಬೋದಾಗಿತ್ತಲ್ಲ. ನಾವೇನಕ್ಕೆ ಹೋಗಿ ಕೇಳ್ಕೊಬೇಕು? ನನ್ನ ಮಗಳನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳ್ಳೋದ? ಯಾವುದೇ ಕಡೆ ಸತ್ತೋಗ್ಬಿಡ್ತೀನಿ, ಯಾವತ್ತೂ ಕೇಳ್ಕೊಳ್ಳಲ್ಲ. ನನ್ನ ಮಗಳು ಕೇಳ್ಕೊಳ್ಳಲ್ಲ, ನಾನು ಕೇಳ್ಕೊಳ್ಳಲ್ಲ. ನಾವು ದೇವ್ರು ನಮಗೆ ಊಟಕ್ಕೆ ಬಟ್ಟೆಗೇನು ಕಡಿಮೆ ಮಾಡಿಲ್ಲ. ಕೆಲಸ ಇಲ್ಲದೆ ಇರ್ಬೋದು, ದುಡ್ಡು ಇಲ್ಲದೆ ಇರ್ಬೋದು, ಊಟಕ್ಕೆ ಬಟ್ಟೆಗೇನು ಕಡಿಮೆ ಮಾಡಿಲ್ಲ. ದೇವ್ರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ. 3 ಹೊತ್ತು ಊಟ ಮಾಡ್ತೀವಿ, ಸಾಲದ? ದೇವ್ರು ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾನಲ್ಲ. ನಮಗೆ ಕೆಲಸ ಒಂದಿಲ್ಲ ಅಷ್ಟೇ. ಅದೇ ಮಗಳು ಮಾಡಿ ಸಿನಿಮಾದಲ್ಲಿ ಅಮ್ಮನ ಅಷ್ಟು ಅಚ್ಚುಕಟ್ಟಾಗಿ ನೋಡ್ಕೊತಾ ಇದ್ದೀನಿ ಅಂತ ಮೊನ್ನೆ ಹೇಳ್ತಾ ಇದ್ದಾರೆ. ಚೆನ್ನಾಗಿ ನಾನು ಯಾರು ನೋಡ್ಕೋತಾ ಇರೋದು? ನನ್ನ ಮಗಳೇ. ಯಾರು ಬಂದು ನೋಡ್ಕೋತಿಲ್ವಲ್ಲ? ನನ್ನ ಕಷ್ಟ ಸುಖ ಎಲ್ಲ ನೋಡ್ಕೋತಾ ಇರೋದು, ನನ್ನ ಮನೆ ಜವಾಬ್ದಾರಿ ನೋಡ್ಕೋತಾ ಇರೋದು ನನ್ನ ಮಗಳೇ. ಅಕ್ಕನ ಮಕ್ಕಳನ್ನ ಸಾಕೊಂಡಿದ್ದೀವಿ ಮನೇಲಿ, ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಜೊತೆಲಿದ್ದೀವಿ. ಅದೇ ಸಂದರ್ಶನದಲ್ಲಿ ಅವ್ರು ಹೇಳ್ತಾ ಇದ್ರು, ಆ್ಯಕ್ಚುಲಿ ನನ್ನ ಮಗಳು ತುಂಬ ಟ್ಯಾಲೆಂಟ್ ಇರುವಂಥವಳು, ಅವಳಿಗೆ ಅಂತಲೇ ಒಂದು ಕತೆ ಬರೆದಿದ್ದೀನಿ, ಸಿನಿಮಾ ಖಂಡಿತ ಮಾಡ್ತೀನಿ ಅಂತ ಮೊನ್ನೆ ಸಿಕ್ಕಿದಾಗ ಮಾತಾಡ್ತಾ ಇದ್ರು. ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹೇಳೋಕ್ಕೇನು, ನಾಲಿಗೆ ಇದೆ, ಬಾಯಿ ಇದೆ, ಎಲ್ಲರೂ ಹೇಳ್ತಾರೆ. ಅದು ಮಾಡಬೇಕು, ಮಾಡ್ತಾಳೋ ಮಾಡಲ್ವೋ ಅದು ನನಗೆ ಗೊತ್ತಿಲ್ಲ. ಅದು ಅವಳು ಇಷ್ಟ. ನಾನು ಯಾವುದಕ್ಕೂ ಫೋರ್ಸ್ ಮಾಡಲ್ಲ. ಮದುವೆ ಆಗಮ್ಮ ಅಂತಲೂ ಫೋರ್ಸ್ ಮಾಡಲ್ಲ, ಮದುವೆ ಆಗಬೇಡ ಅಂತಲೂ ಹೇಳಲ್ಲ. ಅವಳ ಜೀವನ, ನನ್ನ ಜೀವನನೇ ನೋಡ್ಬಿಟ್ಟಿದ್ದಾಳಲ್ಲ ಅವಳು. ಅವಳಿಗೆ ಇಷ್ಟ ಇಲ್ಲ, ಮದುವೆ ಅನ್ನೋದೇ ಇಷ್ಟ ಇಲ್ಲ ಅವಳಿಗೆ. ನಾನು ಹಿಂಗೆ ಚೆನ್ನಾಗಿದ್ದೀನಿ ಅಂತ. ನಿಮ್ಮ ವಿಚಾರಗಳೆಲ್ಲ ನೋಡಿ ಅವಳಿಗೆ ಮದುವೆ ಮೇಲೆ ಆಸೆ ಇಲ್ಲ, ಮದುವೆ ಮೇಲೆ ಆಸೆ ಇಲ್ಲ ಅವಳಿಗೆ. ಶಿ ಈಸ್ ಹ್ಯಾಪಿ. ನನ್ನ ಜೀವನ ನಾನು ನೋಡ್ಕೋತಾ ಇದ್ದೀನಮ್ಮ. ಅವಳು ನನ್ನ ಚೆನ್ನಾಗಿ ಸಾಕ್ತಾಳೆ, ನಾವಿಬ್ರು ಜೊತೆಯಲ್ಲಿದ್ದೀವಿ. ಅದಕ್ಕಿಂತ ದೊಡ್ಡ ಆಸ್ತಿ ಏನಿಲ್ಲ ನನಗೆ, ನನ್ನ ಮಗಳಿದ್ದಾಳಲ್ಲ. ಅವರು ಆ್ಯಸ್ ಅ ನಿರ್ದೇಶಕರಾಗಿ ನಾನು ನನ್ನ ಮಗಳಿಗೆ ಒಂದು ಕತೆ ಬರೆದಿದ್ದೀನಿ, ವೆರಿ ಟ್ಯಾಲೆಂಟೆಡ್ ಅಂತೆಲ್ಲ ಮಾತಾಡ್ತಾ ಇದ್ರು. ಸೊ ಏನಾದರೂ ಒಳ್ಳೆ ಕತೆ, ಕಂಟೆಂಟ್ ಚೆನ್ನಾಗಿದ್ದು ಬಂದರೆ ನಿಜವಾಗ್ಲೂ ಒಪ್ಕೊಳ್ತಾರೆ ಅವರು ಅನ್ನುವಂಥದ್ದು? ನನಗೆ ಗೊತ್ತಿಲ್ಲ, ಅದು ನನ್ನ ಮಗಳಿಷ್ಟ.
ಆ್ಯಕ್ಚುಲಿ ನಾನು ಅವಳ ವಿರುದ್ಧ ಹೋಗೋದೇ ಇಲ್ಲ, ನನ್ನ ಮಗಳ ವಿರುದ್ಧ. ಯಾಕೆಂದರೆ ತುಂಬ ತಪ್ಪುಗಳು ನಡೆದೋಗಿದೆ. ನನ್ನ ಮಗಳು ಚಿಕ್ಕವಳಿದ್ದಾಗ ಅದೇ ತಾಯಿ ತಂದೆ ಮಾಡೋ ತಪ್ಪು ಮಕ್ಕಳಿಗೆ ಬರುತ್ತೆ ಅಂತಾರಲ್ಲ, ಆ ಥರ ಮಕ್ಕಳು ಅನುಭವಿಸ್ತಾರೆ ಅಂತಾರಲ್ಲ, ಆ ಥರ. ಸೊ ನಾನು ಹೆಂಗೆ ಆಗ್ಬಿಟ್ಟಿದ್ದೀನಿ ಅಂದರೆ, ನನ್ನ ಮಗಳು ಏನು ಹೇಳ್ತಾಳೋ ಅದೇ ನನಗೆ ವೇದವಾಕ್ಯ. ಅವಳು ಈ ಲೈನ್ ಕ್ರಾಸ್ ಮಾಡಬೇಡಂದ್ರೆ ಕ್ರಾಸ್ ಮಾಡಲ್ಲ ನಾನು. ಆ ಥರ ಅವಳಿಷ್ಟ, ಅವಳ ಜೀವನ. ಅವಳು ಗೊತ್ತಲ್ವಾ, ಇವಾಗ ಮೆಚೂರ್ಡ್ ಆಗಿದ್ದಾಳೆ, ಗೊತ್ತವಳಿಗೆ ಏನು ಕರೆಕ್ಟು ಏನು ರಾಂಗು, ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ, ಇದೆಲ್ಲ ಗೊತ್ತಲ್ಲ. ಅವಳು ಡಿಸೈಡ್ ಮಾಡಲಿ. ಆಯಿತು, ನನ್ನ ಟೈಮ್ ಆಯಿತು. ಇನ್ನೆಲ್ಲ ನನ್ನ ಮಗಳದೇ. ನನಗೆ ಕನಸು, ನನಗೆ ನನ್ನ ಮಗಳು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಆ್ಯಕ್ಟ್ ಮಾಡೋದು, ದೊಡ್ಡ ಪರದೆಯಲ್ಲಿ ನೋಡೋದು, ಅದೊಂದು ಕನಸಾಗೆ ಉಳಿದೋಯ್ತು ನಂದಷ್ಟೇ. ಸುದೀಪ್ ಜೊತೆ ನಾನು ನೋಡ್ಬೇಕಂತ ಭಾರಿ ಆಸೆ ಇತ್ತು. ಆಕ್ಚುಲಿ ಸಾತ್ವಿಕ ಅನ್ನೋ ಹೆಸರನ್ನ ಅವರೇ ಚೇಂಜ್ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದು. ಹೌದು. ಅವಳು ಸುದೀಪ್ ಫ್ಯಾನು, ನನ್ನ ಮಗಳು ಸುದೀಪ್ ಫ್ಯಾನು. ನನಗೆ ಅದೊಂದು ಇಷ್ಟ, ಅವ್ರ ಜೊತೆ ಅವಳು ಆ್ಯಕ್ಟ್ ಮಾಡಬೇಕಂದ್ರೆ ಅದು ಒಂದೇ ಕನಸು ನನಗೆ, ಬೇರೆ ಏನಿಲ್ಲಪ್ಪ. ಅವರಿಗೆ ಆಕ್ಚುಲಿ ಸುದೀಪ್ ಸರ್ ಇಷ್ಟ, ಅವರಿಗೂ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಇಷ್ಟ. ನನ್ನ ಮಗಳಿಗೂ ತುಂಬ ಇಷ್ಟ, ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡ್ಬೇಕಂದ್ರೆ ತುಂಬ ಇಷ್ಟ. ಇದ್ರ ಬಗ್ಗೆ ಏನಾದ್ರು ಇಬ್ರು ಕುತ್ಕೊಂಡು ಮಾತಾಡೋದು ಉಂಟಾ? ಇಲ್ಲ, ನನಗೆ ಗೊತ್ತಿಲ್ಲ. ಅಲ್ಲ, ನಾನೇ ಹೇಳ್ಕೊಂಡಿದ್ದೀನಿ ಎಷ್ಟೊಂದು ಸಲ, ಅಮ್ಮ ನಾನು ಯಾರ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ನಿನಗೆ ಇಷ್ಟ, ಸುದೀಪ್ ಜೊತೆ ಇದೊಂದು ಹೇಳಿದ್ದೇನೆ ಅಷ್ಟೇ. ಅವಳಿಗೂ ಇಷ್ಟ, ಅವಳು ಫ್ಯಾನ್, ಸುದೀಪ್ ಫ್ಯಾನ್. ಇನ್ನು ಟೈಮ್ ಇದೆ, ಅವಕಾಶಗಳು ಸಿಗ್ತಾ ಹೋಗ್ಬೋದು. ಇದೆ ಸುಮಾರು ಹೊಸ ಸಿನಿಮಾಗಳಂತೂ ಅವಳಿಗೆ ಲೈನಲ್ಲೇ ಬರ್ತಾ ಇದೆ. ಸುಮಾರು ಹೊಸ ಸಿನಿಮಾಗಳಿದೆ. ನನಗೆ ಇಷ್ಟ ಏನು ಅಂದರೆ, ಅವಳು ದೊಡ್ಡ ದೊಡ್ಡ ಬ್ಯಾನರಲ್ಲಿ ಮಾಡಬೇಕು, ದೊಡ್ಡ ಹೀರೋ ಜೊತೆ ಮಾಡಬೇಕು ಅನ್ನೋದು ನನಗೊಂದು ಆಸೆ. ಸುದೀಪ್ ಸರ್ ಜೊತೆ ಅದೊಂದು ಮೇನ್. ಕೊನೆಯದಾಗಿ ನಿಮ್ಮ ಮಗಳಿಗೆ ಇದ್ರ ಮೂಲಕ ಏನಾದರೂ ಹೇಳೋ, ಕನ್ವೆ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ? ಯಾಕಂತ ಹೇಳಿದರೆ, ಮೊನ್ನೆ ಒಂದು ಸಂದರ್ಶನದಲ್ಲಿ ಸಾಕಷ್ಟು ಭಾವುಕರಾಗಿದ್ದುಂಟು ಅವರು. ಇಬ್ಬರು ಪ್ರೀತಿ ಸಿಕ್ಕಿಲ್ಲ, ಪ್ರೀತಿ ಅಂದ್ರೇ ನನಗೊಂಥರ ಏನೋ ಒಂಥರ ಬೇಜಾರಾಗ್ಬಿಟ್ಟಿದ್ದೀನಿ ಅನ್ನುವಂಥ ಸಾಕಷ್ಟು ನೊಂದು ಮಾತಾಡಿದ್ದಿತ್ತು. ಸೊ ಅವ್ರಿಗೆ ನಿಮ್ಮ ಮೂಲಕ ಏನಾದರೂ ಕನ್ವೆ ಮಾಡ್ತಿಲ್ಲ? ಇಲ್ಲ, ಆ್ಯಕ್ಚುಲಿ ನನ್ನ ಮಗಳು ನನಗೆ ತಾಯಿ ತಂದೆ ಪ್ರೀತಿ ಸಿಕ್ಕಿಲ್ಲ ಅಂತ ಹೇಳಿಲ್ಲ. ಅವರು ಟೈಟಲ್ ಬರೆದಿರೋದು ರಾಂಗ್. ಯಾರು ಸಂದರ್ಶನ ಮಾಡಿದ್ರು ಅದು ಆ ಥರ ಟೈಟಲ್ ಬರೆದಿದ್ದಾರೆ ಅಷ್ಟೇ. ಓಕೆನಾ? ತಾಯಿ ತಂದೆ ಇಬ್ಬರು ಪ್ರೀತಿನೂ ಸಿಕ್ಕಿಲ್ಲ ಅಂತ ಆ ಥರ ಟೈಟಲ್ ಬರೆದಿದ್ದಾರೆ. ಆದರೆ ಇವಳು ಆ ಥರ ಹೇಳಿಲ್ಲ. ನೀವು ಆ ವಿಡಿಯೋ ಫುಲ್ಲು ನೋಡಿ, ನನ್ನ ಮಗಳು ಆ ಥರ ಹೇಳಿಲ್ಲ. ಏನು ಅಂತಂದರೆ, ತಾಯಿ ತಂದೆ ಮಗುನ ಜೊತೇಲಿ ಇಟ್ಕೊಳಕ್ಕಾಗಲ್ಲ ಅಂತಂದರೆ ಏನಕ್ಕೆ ಮಕ್ಕಳು ಹುಟ್ಟಿಸ್ಬೇಕು ಅಂತ ಕೇಳಿದಾಳೆ ಅಷ್ಟೇ. ಅವಳು ಹೇಳಿದ್ದು ಕರೆಕ್ಟೇ, ಅವಳೇನು ತಪ್ಪು ಹೇಳಿಲ್ಲ ಅಲ್ವಾ? ಅದು ನಾನು ನಿಮ್ಗೆ ಅದಕ್ಕೆ ಕ್ಲಾರಿಫೈ ಮಾಡಿದ್ದು. ನಮಗೇನು ಗೊತ್ತಿತ್ತಾ ನಾಳೆ ಇದು ಗಂಡ ಹೆಂಡ್ತಿ ಮದುವೆ ಆಗಿದ ತಕ್ಷಣ ನಾಳೆ ದೂರ ಆಗ್ತಾರೆ, ಮಗು ಆಗಿದ ತಕ್ಷಣವೇ ಅವಳಿಗೆ ತಂದೆ ಇರೋದಿಲ್ಲ ಅಥವಾ ತಾಯಿ ಇರೋಲ್ಲ, ಹಿಂಗೆ ಗೊತ್ತಿತ್ತಾ? ನಾಳೆ ಗೊತ್ತಿದ್ರೆ ಯಾರು ಮದುವೆ ಮಾಡ್ಕೋತಾರೆ? ಈ ವ್ಯಕ್ತಿ ಜೊತೆ ನಾಳೆ ನಂಗೆ ಡೈವರ್ಸ್ ಆಗುತ್ತೆ ಅಂತ ಆ ವ್ಯಕ್ತಿ ಜೊತೆ ಯಾರು ಮದುವೆ ಆಗ್ತಾರೆ? ಹಂಗೇನಿಲ್ಲ. ನಾನು ನನ್ನ ಮಗಳಿಗೆ ತಂದೆ ಪ್ರೀತಿನೂ ನಾನೇ ಕೊಟ್ಟಿದ್ದೀನಿ, ತಾಯಿ ಪ್ರೀತಿನೂ ನಾನು ಕೊಟ್ಟಿದ್ದೀನಿ. ನನ್ನ ಮಗಳಿಗೆ ಆದ್ರೂ ಅವಳ ಮನಸ್ಸಲ್ಲಿ ಏನಾದರೂ ನೋವು ಉಳ್ಕೊಂಡಿದ್ರೆ, ಅವಳಿಗೆ ಇಷ್ಟ ಏನು ಅಂದರೆ ಅಪ್ಪ ಅಮ್ಮ ಜೊತೆಲೇ ಇರಬೇಕು ಅನ್ನೋದು ನನಗೆ ಮೊದಲಿಂದನೂ ಹೇಳಿದ್ಲು ಅವಳು. ನನಗೆ ನೀವಿಬ್ಬರು ಬೇಕು ಅಂತ ಆವಾಗ ಹೇಳಿದ್ಲು. ನಾನು ಹೇಳ್ತಾ ಇರೋದು ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಮಾತು ಅದು, ಇವಾಗಲ್ಲ. ಆವಾಗ ಹೇಳಿದ್ಲು ಅವಳಿಗಿಷ್ಟ ಅಪ್ಪ ಅಮ್ಮ ಜೊತೆಲಿರಬೇಕು ಅಂತ, ಅವಳಿಗೆ ಇಷ್ಟ ಆಯಿತು. ಸೊ ನನ್ನ ಮಗಳಿಗೆ ನಾನು ಈ ಮೂಲಕ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಒಂದು ವೇಳೆ ಯಾವುದೋ ಕಡೆಯಿಂದ, ನನ್ನ ಕಡೆಯಿಂದ ತಪ್ಪು ನಿರ್ಧಾರ ನಾನು ತಗೊಂಡಿದ್ದೀನ? ತಪ್ಪು ನಿರ್ಧಾರ ಅಂತೂ ನಾನು ತಗೊಂಡಿಲ್ಲ. ನನಗೆ ಬಲವಂತವಾಗಿ ನಾನು ಮದುವೆ ಆಗಿರೋದು. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಾನು ಇಷ್ಟಪಟ್ಟು ಮದುವೆ ಆಗಿದ್ದಲ್ಲ ಇದು. ಅವಾಗ ನನ್ನ ಕನ್ನಡನೂ ಸರಿಯಾಗಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ನನ್ನ ಮದುವೆ ಆದಾಗ. ಸೊ ಇದೊಂದು ಬಲವಂತವಾದ ಮದುವೆ. ಅವ್ರು ನನ್ನ ಇಷ್ಟಪಟ್ಟರು, ನಾನು ಬೇಕಾಗಿತ್ತು, ನನ್ನ ಮದುವೆ ಮಾಡಿಕೊಂಡ್ರು. ಈ ಥರ ಒಂದಿತ್ತು ಸಿಚುವೇಶನ್ ಆ ಟೈಮಲ್ಲಿ. ಸೊ ಕೇಳಲಿಲ್ಲ ಅವರು ಹಾಗೆ? ಇಲ್ಲ, ನಂಗೆ ಟೈಮೇ ಕೊಟ್ಟಿಲ್ವಲ್ಲ. ಆಮೇಲೆ ನಾವು ಹೊಸಬ್ರು ಇಲ್ಲಿ, ನಮಗೆ ಇಲ್ಲಿ ರಿಲೇಷನ್ಸ್ ಯಾರೂ ಇಲ್ಲ, ಫ್ರೆಂಡ್ಸ್ ಯಾರೂ ಇಲ್ಲ, ಕನ್ನಡ ಮಾತಾಡೋಕ್ಕೆ ಬರಲ್ಲ. ಅಂಥ ಟೈಮಲ್ಲಿ, ಅಂಥ ಸಿಚುವೇಶನಲ್ಲಿ ಯೋಚನೆ ಮಾಡೋಕ್ಕೆ ಟೈಮ್ ಕೊಟ್ಟಿಲ್ಲ ನಮಗೆ. ಬೇರೆ ದಾರಿ ಇರಲಿಲ್ಲ. ಕೆಲವು ರೀಸನ್ಸ್ ಎಲ್ಲ ನಾನು ಒಳಗಡೆ ವಿಷಯ ಹೇಳೋಕ್ಕಾಗಲ್ಲ. ಆಗೋಯ್ತು ಮದುವೆ ಆಗೋಯ್ತು, ಒಂದು ಮಗು ಆಯಿತು.
ಸೊ ಬಹುಶಃ ನಾನು ಆವಾಗ ಸ್ಟ್ರಾಂಗ್ ಆಗಿದ್ದಿದ್ರೆ, ಇಲ್ಲ ನಾನು ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಿದ್ರೆ ಇವತ್ತು ನನ್ನ ಮಗಳು ಅನುಭವಿಸ್ತಾ ಇರಲಿಲ್ಲ, ನಾನು ಅನುಭವಿಸ್ತಾ ಇರಲಿಲ್ಲ. ಸೊ ಇದು ಎಲ್ಲೋ ನಂದು ತಪ್ಪು ಇದೆ ಅಂತ ಅನಿಸುತ್ತೆ. ಸೊ ಈ ಮೂಲಕ ಆದರೂ ನನ್ನ ಮಗಳಿಗೆ ನಾನು ಸಾರಿ ಕೇಳ್ತೀನಿ. ನನ್ನಿಂದ ಅವಳಿಗೆ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಎಷ್ಟು ಒಂದು ವೇಳೆ ಅವಳ ಮನಸ್ಸು ನೋವಾಗಿದ್ರೆ ಅಷ್ಟೇ ಪ್ರೀತಿ ತುಂಬಿದ್ದೀನಿ ಅವಳಿಗೆ ನಾನು. ಇದು ನಾನಾಗಿ ಮಾಡಿರೋ ತಪ್ಪಲ್ಲ, ನನ್ನ ಹಣೆ ಬರದಲ್ಲಿತ್ತು, ಆಯಿತು ಅಷ್ಟೆ. ಅಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರ ಏನಂತ ಹೇಳಿದ್ರೆ ನಿಮ್ದು ಡಿವೋರ್ಸ್ ಆಗಿದೆ ಅಂತ ಗೊತ್ತು. ಬಲವಂತವಾಗಿ ನಿಮ್ಗೆ ಇಷ್ಟ ಇಲ್ಲ ಅದು ಆಲ್ರೆಡಿ ಎಲ್ಲ ಯೂಟ್ಯೂಬಲ್ಲೆಲ್ಲ ಬಂದಿದೆಯಲ್ಲ ಬಲವಂತ, ಅದು ಇದು ಹೊಸದಲ್ಲ ಅಲ್ವಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಇದು ಬಲವಂತವಾಗಿ ಮದುವೆ ಆಗಿರೋದು. ಅವಾಗ ಇನ್ನೂ ತುಂಬ ಚಿಕ್ಕವಳು ನಾನು, ಕನ್ನಡನೂ ಸರಿಯಾಗಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಮದುವೆ ಮಾಡೋ ಪರಿಸ್ಥಿತಿಯಲ್ಲೇ ನಾನು ಇರಲಿಲ್ಲ. ಆ ಟೈಮಲ್ಲಿ ಆಗಿದ್ದು ಮದುವೆ. ಈಗ ಮತ್ತೆ ಒಂಥರ ಚಾಮ್ ಗರ್ಲ್ ಥರ ಕಮ್ಬ್ಯಾಕ್ ಮಾಡಿದ್ದೀರಾ ಜಾಲಿ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ನಮ್ಮ ವೀಕ್ಷಕರಿಗೆ ಜಾಲಿ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ಆಲ್ ದಿ ಬೆಸ್ಟ್ ಹೇಳ್ತೀನಿ ನಮ್ಮ ಟೀಮ್ಗೆ, ತಾರುಷ್ಗೆ ಒಳ್ಳೇದಾಗಲಿ ಅವನಿಗೆ. ಆಮೇಲೆ ಹೊಸಬ್ರು ಬರಲಿ, ಹಳೆಬ್ರಿಗೂ ಕೆಲಸ ಕೊಡ್ತಾಯಿರಿ ಹೊಸಬ್ರು ಅಂತ ಕೇಳ್ಕೊಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಒಂದು ವಿಚಾರ ಕೇಳಲೇಬೇಕು. ಈಗಿನ ಒಂದು ಇಂಡಸ್ಟ್ರಿಯಲ್ಲಿ ನಿಮ್ಮ ಹೀರೋ ಹೇಳ್ತಾ ಇದ್ರು, ಜಾಲಿ ಸಿನಿಮಾದ ಹೀರೋ, ಇಂಡಸ್ಟ್ರಿಯಲ್ಲಿ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಒಂಥರ ಸೀರೀಸ್ಗಳು ಬಂದಂಗೆ ಬರ್ತಾ ಇದೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದು? ಅದಕ್ಕೆ ಅದರಲ್ಲಿ ಏನಕ್ಕೆ ಡಿವೋರ್ಸ್ ಆಗುತ್ತೆ ಜಾಸ್ತಿ ಗಂಡ ಹೆಂಡತಿಯಲ್ಲಿ, ಯಾವ ವಿಷಯಕ್ಕೆ ಡಿವೋರ್ಸ್ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವರು. ಡಿವೋರ್ಸ್ ಆಗಬಾರ್ದು ಅಂದರೆ ಏನು ಮಾಡಬೇಕು, ಯಾವ ಥರ ಇರಬೇಕು ಅನ್ನೋದನ್ನ ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ನೋಡ್ಬೇಕಂದ್ರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು ಸಿನಿಮಾ, ಅವಾಗ ಗೊತ್ತಾಗುತ್ತೆ. ವಿಚಾರ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಅದು ಹೆಚ್ಚಿಗೆ ಕಾಣಿಸ್ತಾ ಇದೆ. ಸೊ ಏನು ಹೇಳ್ತೀರಾ ಅನ್ನೋದು? ಅದೊಂದು ಫ್ಯಾಷನ್ ಥರ ಆಗ್ಬಿಟ್ಟಿದೆ ಡಿವೋರ್ಸ್ ಅನ್ನೋದು. ಗಂಡ ಬಿಡೋದು, ಹೆಂಡತಿ ಬಿಡೋದು, ಅದೊಂದು ಇದಾಗ್ಬಿಟ್ಟಿದೆ. ಆ ಟೈಮಲ್ಲಿ ನಮ್ಮ ಟೈಮಲ್ಲಿ ಆ ಥರ ಬೇರೆ ಆಗೋದು ಅಂದ್ರೇ ಅದಕ್ಕೆ ಒಂದು ದೊಡ್ಡ ಶಾಕ್ ಆಗಿರೋದು ನಮಗೆ ಅಂತ. ಇವಾಗ ಹಂಗಿಲ್ವಲ್ಲ, ಇದು ಹಿಂಗಾದ್ರೆ ಡೈವರ್ಸ್ ಆಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಾಕಷ್ಟು ಫೋಕಸ್ ಟಿವಿ ಜೊತೆ ನಿಮ್ಮ ಅನುಭವನ ಹಂಚ್ಕೊಂಡ್ರಿ. ಅನುಭವ ಅನ್ನೋದಕ್ಕಿಂತ ಗೊತ್ತಿಲ್ಲದ ಎಕ್ಸ್ಪೀರಿಯನ್ಸ್ ಮತ್ತು ಹಂಚ್ಕೊಂಡಿದ್ರೆ ಒಳ್ಳೇದಾಗಲಿ. ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರ್ತಾ ಇರಲಿ. ನೀವೇ ಹೇಳ್ತಾ ಇದ್ರಿ ಹಿರಿಯ ಕಲಾವಿದರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ. ಸೊ ನಿಮ್ಮನ್ನು ಸ್ವಲ್ಪ ಬ್ಯುಸಿಯಾಗಿಡಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಇಷ್ಟ ಆಗಿತ್ತು ರೇಖಾ ದಾಸ್ ಮೇಡಮ್ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ. ಕ್ಯಾಮ್ರಾಮನ್ ಅಸ್ಲಂ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು.